ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನಾದರೂ ಪ್ರೋಗ್ರೆಸ್ ಆಯ್ತಾ ಸರ್? ಆ ಆಶ್ರಮದಲ್ಲಿ 122 ಜನ ಮಕ್ಕಳಿದ್ದಾರೆ. ಅದರಲ್ಲಿ 22 ಜನ ಮಕ್ಕಳನ್ನ ಇಲ್ಲಿಗಲ್ ಆಗಿ ಮಾರಾಟ ಮಾಡಿದ್ದಾರೆ. ಅದರಲ್ಲಿ 9 ಜನ ಗಂಡು ಮಕ್ಕಳು, 13 ಜನ ಹೆಣ್ಮಕ್ಳಿದ್ದಾರೆ. ಇಲ್ಲಿಗಲ್ ಅಂದಮೇಲೆ ಮಾರಿರೋದಕ್ಕೆ ಯಾವ ರೆಕಾರ್ಡ್ಸು ಇರೋಲ್ಲ, ಯಾವ ಡಾಕ್ಯುಮೆಂಟ್ಸು ಇರೋದಿಲ್ಲ. ಯಾವುದಕ್ಕೂ ಯಾವುದೇ ಪ್ರೂಫ್ ಇಲ್ದಂಗೆ ಮಾಡಿ ಮುಗಿಸಿದ್ದಾರೆ. ಹೊರಗಡೆ ಪ್ರಪಂಚಕ್ಕೆ ಗೊತ್ತೇ ಆಗೋದಿಲ್ಲ ನಮ್ಮ ಮಧ್ಯೆ ಇಂಥದ್ದೊಂದು ಪ್ರಪಂಚ ಇದೆ ಅಂತ. ಅಷ್ಟು ವ್ಯವಸ್ಥಿತವಾಗಿ ಮಾಡಿ ಮುಗಿಸಿದ್ದಾರೆ. ಪಕ್ಕಾ ಕ್ರಿಮಿನಲ್ಸ್, ಪಕ್ಕಾ ಪ್ರೊಫೆಷನಲ್ಸ್. ಮತ್ತೆ ಈಗ ಏನು ಮಾಡ್ಬೋದು ಸರ್? ಏನು ಸಿಗುತ್ತೋ ಅದ್ರ ಬೇಸ್ ಮೇಲೆ ಪ್ರಯತ್ನ ಮಾಡಬೇಕಷ್ಟೆ. ಕಷ್ಟದ ಕೆಲಸ, ಆದರೆ ಅಸಾಧ್ಯ ಅಂತೂ ಅಲ್ಲ. ಸದ್ಯ ನಮಗೆ ಲೀಡ್ ಸಿಕ್ಕಿದೆ. ಅದನ್ನಿಟ್ಕೊಂಡು ಲಿಸ್ಟಲ್ಲಿರೋ ಆ ಮಕ್ಕಳನ್ನ ಹುಡುಕುವಂಥ ಪ್ರಯತ್ನ ನಾವು ಮಾಡ್ತೀವಿ. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ. ಒಂದಷ್ಟು ಮಕ್ಕಳು ಸಿಕ್ಕಿದ್ದಾರೆ. ನಾವು ಅವ್ರನ್ನ ಅವರ ತಂದೆ ತಾಯಿಗಳಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಸೊ ನೀವು ಹೋಪ್ಸ್ನ ಕಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ಲಿಸ್ಟಲ್ಲಿರೋ ಕೆಲವು ಮಕ್ಕಳು ಸಿಗಬೇಕಾಗಿದೆ. ಅದರಲ್ಲಿ ಕೆಲವು ಮಕ್ಕಳು ಡೀಟೇಲ್ಸ್ ಸಿಕ್ಕಿದೆ. ಅವರೀಗ ನಾಟ್ ರೀಚಬಲ್, ಫಾರಿನ್ನಲ್ಲಿದ್ದಾರೆ. ಅವ್ರನ್ನ ರೀಚ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಡೀಟೇಲ್ಸ್ ಕೊಡ್ತೀವಿ. ಓಕೆ, ಬಟ್ ಈ ಬೇರೆ ಮಕ್ಕಳು ಅಂತ ಹೇಳಿದ್ರಲ್ಲ, ಇಫ್ ಯು ಡೋಂಟ್ ಮೈಂಡ್ ಅವ್ರ ಅಡ್ರೆಸ್ ಕೊಡೋಕ್ಕಾಗುತ್ತಾ? ನಾವು ಹೋಗಿ ನೋಡ್ಕೊಂಬರ್ತೀವಿ. ಅದಕ್ಕೆ ಅವಕಾಶ ಮಾಡ್ಕೊಡ್ಬೋದಲ್ವಾ? ಕೊಡ್ಬೋದು, ಬಟ್ ಎನಿ ಪ್ರಾಬ್ಲಮ್ ಸರ್? ನೀವು ಹೋಗಿ ಡಿಸ್ಟರ್ಬ್ ಮಾಡಿದ್ರೆ ಅಂತ ಆಗದು ದೊಡ್ಡ ಇಶ್ಯೂ ಆಗಿಬಿಡುತ್ತೆ. ಆಗ ನಮ್ಮ ಮೇಲೆ ಬರುತ್ತೆ ಸರ್. ಆಗ ಆನ್ಸರ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಯು ಡೋಂಟ್ ವರಿ ಸರ್, ನಾವು ಅವ್ರಿಗೇನೂ ತೊಂದರೆ ಮಾಡಲ್ಲ. ದೂರದಿಂದ ಮಗು ನೋಡ್ತೀವಿ. ಹೆತ್ತ ತಂದೆ ತಾಯಿಯಾಗಿ ನಮ್ಮ ಇನ್ಸ್ಟಿಂಕ್ಟು ವರ್ಕ್ ಆಗ್ಬೋದಾ ಅಂತ. ಹೋಪ್ ನಿಮಗೆ ನಮ್ಮ ಒದ್ದಾಟ ಅರ್ಥ ಆಗ್ತಾ ಇರ್ಬೋದು. ಅರ್ಥ ಆಗುತ್ತೆ ಸರ್. ನಮಗೂ ಮಕ್ಕಳು ಮರಿ ಇದ್ದಾರೆ. ಸರಿ, ನಿಮ್ಮ ಪ್ರಯತ್ನ ನೀವು ಮಾಡಿ. ನಾನು ಮಕ್ಕಳ ಲಿಸ್ಟ್ನ ಪ್ರಿಂಟ್ ಹಾಕಿ ಕೊಡ್ತೀನಿ. ಅದರಲ್ಲಿ ಎಲ್ಲ ಡೀಟೇಲ್ಸು ನಿಮಗೆ ಸಿಗುತ್ತೆ. ಒಂದು ನಿಮಿಷ. ಒಂದು ನಿಮಿಷ. ಹಲೋ, ಇದೇನಿದು? ಪ್ರೀತಿಯ ಗೌತಮ್ ಅವರೇನಾ? ಗೌತಮ್ ಅವರೇ, ನಿಮಗೆ ಗೊತ್ತು ನಾನು ನಿಮ್ಮನ್ನು ಅದೆಷ್ಟು ಪ್ರೀತಿಸ್ತೀನಿ, ನಿಮಗೋಸ್ಕರ ಅದೆಷ್ಟು ಹಂಬಲಿಸ್ತೀನಿ ಅಂತ. ಅದನ್ನು ನಾನು ಮಾತಿನಲ್ಲಿ ಹೇಳಬೇಕಾಗಿಲ್ಲ, ಹೇಳೋದಕ್ಕಾಗೋದೂ ಇಲ್ಲ. ನನ್ನ ಕಣ್ಣಲ್ಲಿ, ನನ್ನ ಮಾತಲ್ಲಿ, ನನ್ನ ನಡೆ ನುಡಿಯಲ್ಲಿ ಅದು ಕಾಣುತ್ತೆ. ನಾನು ಇದನ್ನೆಲ್ಲ ಹೇಳ್ಕೋಬೇಕು, ಎಕ್ಸ್ಪ್ರೆಸ್ ಮಾಡ್ಕೋಬೇಕು, ನನ್ನ ಮನಸ್ಸನ್ನು ನಿಮ್ಮ ಮುಂದೆ ತೆರೆದಿಡಬೇಕು ಅಂತ ತುಂಬ ಸತಿ ಅಂದ್ಕೋತೀನಿ. ಪ್ರಯತ್ನ ಕೂಡ ಮಾಡಿದ್ದೀನಿ. ಆದರೆ ಪ್ರತಿ ಬಾರಿನೂ ನಾನು ಸೋತಿದ್ದೀನಿ. ಹೇಳ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ, ತುಂಬ ಕಷ್ಟ ಅದು. ಕ್ಷಮಿಸಿ. ನನಗೆ ಗೊತ್ತು ನಾನಿರೋ ಪರಿಸ್ಥಿತಿ, ನೀವಿರೋ ಪರಿಸ್ಥಿತಿ ಏನು ಅಂತ. ಬಟ್ ನಮ್ಮ ಪ್ರೀತಿ ಅದನ್ನೆಲ್ಲ ಮೀರಿದ್ದು. ಅದಕ್ಕೆ ಯಾವ ಬೇಲಿನೂ ಇಲ್ಲ, ಯಾವುದರ ಹಂಗೂ ಇಲ್ಲ. ನಿಮ್ಮ ಹತ್ರ ಎಲ್ಲನೂ ಹೇಳ್ಕೋಬೇಕು ಅನ್ನೋ ಆಸೆ ಇದೆ ನನಗೆ, ಆದರೆ ಆಗ್ತಾ ಇಲ್ಲ. ಆದಷ್ಟು ಬೇಗ ನಿಮ್ಮ ಮುಂದೆ ನಿಂತು ಎಲ್ಲನೂ ಹೇಳ್ಕೋಬೇಕು, ಹೇಳಿ ಹಗುರಾಗಬೇಕು ಅಂತ ಅನ್ನಿಸ್ತಾ ಇದೆ ಗೌತಮ್ ಅವರೇ. ಪ್ಲೀಸ್ ನನ್ನನ್ನು ನೀವು ಒಪ್ಕೋತೀರಾ ಅಲ್ವಾ? ನಾನು, ನೀವು, ಮಿಂಚು ನಾವೆಲ್ಲರೂ ಒಟ್ಟಿಗೆ ಒಂದೇ ಗೂಡಲ್ಲಿ ಹಾಯಾಗಿರಬೇಕು, ಖುಷಿಯಾಗಿರಬೇಕು ಅನ್ನೋದು ನನ್ನ ಆಸೆ. ಇದನ್ನು ಪೂರ್ತಿ ಮಾಡ್ತೀರಾ ಅಲ್ವಾ? ಹೆಸರು ಯಾಕೆ ಖಾಲಿ ಬಿಟ್ಟಿದ್ದಾರೆ?
ಸ್ಕೂಲ್ ಅಡ್ಮಿನಿಸ್ಟ್ರೇಷನ್. ಸರ್ ತೊಳಿ. ಹಾಂ. ಸರ್, ನಾನು ಆಗಲೇ ಹೇಳಿದಾಗೆ ಅನಾಥಾಶ್ರಮದಿಂದ ಸೇಲ್ ಆಗಿರೋ ಅಷ್ಟು ಮಕ್ಕಳು ಡೀಟೇಲ್ಸ್ ಇದೆ. ಸಿಕ್ಕಿರೋ ಮಕ್ಕಳನ್ನ ರಿಮೂವ್ ಮಾಡಿ ಸಿಗದೇ ಇರೋ ಮಕ್ಕಳನ್ನ ಮಾತ್ರ ಮೆನ್ಷನ್ ಮಾಡಿದ್ದೀವಿ. ಇದು ನಿಮ್ಗೆ ಸಹಾಯ ಆಗುತ್ತೆ. ಆದರೆ ಬಟ್ ಯಾವುದೇ ಕಾರಣಕ್ಕೂ ಅವರು ಯಾರ ಜೊತೆ ಇದ್ದಾರಲ್ಲ ಆ ಪೇರೆಂಟ್ಸ್ನ ಡಿಸ್ಟರ್ಬ್ ಮಾಡಬೇಡಿ. ಇದು ನಿಮ್ಮ ಮಗುನ ಎಲ್ಲಿ ತೊಗೊಂಡ್ರಿ, ದುಡ್ಡು ಕೊಟ್ಟು ತಗೊಂಡ್ರಾ, ಇದನ್ನೆಲ್ಲ ಕೇಳಕ್ಕೆ ಹೋಗಬೇಡಿ. ನೋಡಿ, ಹಾಗೆ ಕೇಳೋದ್ರಿಂದ ಅವ್ರ ಎಮೋಷನ್ಸ್ಗೆ ಹರ್ಟು ಆಗ್ಬೋದು. ಅದರಿಂದ ಬೇರೆ ಬೇರೆ ಕಾಂಪ್ಲಿಕೇಶನ್ ಶುರು ಆಗುತ್ತೆ. ಆಗ ಎಲ್ಲರೂ ತಲೆಗೂ ಬರುತ್ತೆ ಸರ್, ಆ ಹೆಡ್ಡೇಕ್ ಬೇಡ ಅಂತ. ನಾನು ಹೇಳಿದ ನೆನಪಿರಲಿ. ಇಲ್ಲ ಸರ್, ಯು ಡೋಂಟ್ ವರಿ, ನಮ್ಮ ಕಡೆಯಿಂದ ಯಾವ ತಪ್ಪು ಆಗಲ್ಲ. ನಾವೇನು ಹೊರಡ್ತೀನಿ. ಓಕೆ ಸರ್. ಥ್ಯಾಂಕ್ ಯು. ನಾವು ಬರ್ತೀವಿ ಸರ್. ಅಪ್ಪು, ಪಪ್ಪ ಇಲ್ದಂಗ್ ತುಂಬಾ ಬೋರ್ ಆಗ್ತದೆ ಅಲ್ವಾ ಅಪ್ಪು? ಹೌದು ಮಿಂಚು, ಮಮ್ಮಿ ಇಲ್ದೆ ತುಂಬಾ ಬೋರ್ ಆಗ್ತಿದೆ. ಊಟನೇ ಬೇಡ ಅನಿಸ್ತದೆ. ಪಪ್ಪ ಮಮ್ಮಿ ಒಂದಾದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ? ನಾವೆಲ್ರು ಒಟ್ಟಿಗೆ ಇರ್ಬೋದು, ಹ್ಯಾಪಿ ಆಗಿರ್ಬೋದು. ನಾವೆಲ್ರ ತರ ಅಪ್ಪ ಅಮ್ಮನ ಜೊತೆ ಇರ್ಬೋದು. ಹ್ಞೂ ಆಕಾಶ್, ನನ್ಗೂ ಅದೇ ಆಸೆ. ದಿನ ನಾನು ದೇವ್ರ ಹತ್ರ ಅದೇ ಕೇಳ್ಕೊಂತೀನಿ. ದೇವ್ರೆ ಹೇಗಾದ್ರೂ ಮಾಡಿ ಅಪ್ಪ ಅಮ್ಮನ ಒಂದ್ ಮಾಡ್ಬಿಡಪ್ಪ ಅಂತ. ದೇವ್ರು ನನ್ ಪ್ರೇಯರ್ನ ಯಾವಾಗ ಕೇಳಿಸ್ಕೊಂತಾನೋ ಗೊತ್ತಿಲ್ಲ, ಬಟ್ ಪ್ರೇಯರ್ ಮಾತ್ರ ಮಾಡ್ತಾನೆ ಇರ್ತೀನಿ ಕಣೋ. ಯಾವತ್ತೋ ಒಂದಿನ ಅವ್ರಿಬ್ರು ಒಂದಾಗ್ತಾರೆ, ಎಲ್ಲ ಸರಿ ಹೋಗುತ್ತೆ ಅಂತ ಆಸೆ. ಹೌದು, ನಾನು ದೇವ್ರ ಹತ್ರ ಅದನ್ನೇ ಕೇಳ್ಕೊಳ್ಳೋದು. ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಅವ್ರು ನನ್ ಪಪ್ಪ ಅಂತ ಗೊತ್ತು, ಆದ್ರೆ ಎಲ್ರ ಮುಂದೆ ಪಪ್ಪ ಅಂತ ಓಪನ್ ಆಗಿ ಕರೆಯಕ್ಕಾಗಲ್ವಲ್ಲ. ಪಪ್ಪನ ಜೊತೆ ಕ್ಲೋಸ್ ಆಗಿರೋದಿಕ್ಕಾಗಲ್ಲ. ಕ್ಲೋಸ್ ಆಗಿದ್ರೆ ಮಮ್ಮಿಗ್ ಬೇಜಾರಾಗುತ್ತೆ, ದೂರ ಇದ್ರೆ ನನಗ್ ಬೇಜಾರಾಗುತ್ತೆ. ಹಂಗ್ ಮಾಡಿದ್ರು ಕಷ್ಟ, ಹಿಂಗ್ ಮಾಡಿದ್ರು ಕಷ್ಟ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಪಪ್ಪ ಮಮ್ಮಿ ಮಧ್ಯೆ ನಾವ್ ಸೇರ್ಕೊಂಡು ಅಪ್ಪಚ್ಚಿ ಆಗ್ತಾ ಇದೀವಿ. ಹ್ಞೂ ಕಣೋ, ಪಪ್ಪಂಗೂ ನಿಂತರನೇ ಆಗ್ತಾ ಇರತ್ತೆ. ಅವ್ರಿಗೆ ಗೊತ್ತು ನೀನೇ ಅವ್ರ ಮಗ ಅಂತ, ಆದ್ರೆ ಅವರು ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಆಗಲ್ಲ. ಅಮ್ಮಂಗ್ ಬೇಜಾರಾಗುತ್ತೆ ಅಂತ ಸುಮ್ಮನೆ ಇರ್ಬೇಕಾಗತ್ತೆ. ಎಷ್ಟ್ ಬೇಜಾರಾಗುತ್ತೆ ಅಲ್ವಾ? ಇಬ್ರು ಒಂದಾದ್ರೆ ಯಾವ ಕಷ್ಟನೂ ಇರಲ್ಲ, ಚೆನ್ನಾಗಿರ್ಬೋದು. ಬಟ್ ಅದು ಯಾವಾಗ ಆಗುತ್ತೋ ನೋಡೋಣ, ಕಾಯ್ಬೇಕಷ್ಟೆ.